ನೀನು ಪ್ರೀತಿಯಿಂದ ಕೇಳ್ತಿದ್ಯಲ್ಲ ತಂಗಿ, ತಗೋ. ಅದು ನಾಲ್ಕು ನಿಂಗೆ ನಾಚಿಕೆ ಹೇಳು. ಹಾಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನೇನು ಅಪ್ಡೇಟ್ ಅಂತ ಇನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ. ಬಟ್ ನೆನ್ನೆದು ನಿಮಗೆ ನಮ್ಮ ಅಕ್ಕನ ಮನೆಗೆ ಹೋಗೋ ತನಕ ನಿಮಗೆಲ್ಲ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಇವತ್ತು ನೋಡೋಣ. ಬೆಳಗ್ಗೆನೇ ಆ್ಯಕ್ಚುಲಿ 6 ಗಂಟೆಯಿಂದಲೇ ನಮ್ಮ ಮನೇಲಿ ಎದ್ದೇಳಿಸೋಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮ ದೊಡ್ಡಕ್ಕ ಬಂದರೆ ಒಂದು ಸ್ವಲ್ಪ ಹಂಗೆ ತುಂಬ ಹಿಂಸೆ ಕೊಡ್ತಾಳೆ, ಎದ್ದೇಳು 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 ಅಂತ. ಯಾರಿಗೂ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಏನಂತ ಅಂದರೆ ಊರಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಾರ್ಮಲಾಗಿ ರಿಲೇಟಿವ್ಸ್ ಮನೆ ಆಗಿರ್ಬೋದು, ದೊಡ್ಡಮ್ಮ ಚಿಕ್ಕಮ್ಮ ಕಸಿನ್ಸ್ ಮನೆಯೆಲ್ಲ ಪಕ್ಕಪಕ್ಕನೇ ಇರುತ್ತೆ. ಸ್ವಲ್ಪ ದೂರ ಹೋದರೆ ಹಾಗೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಇದೆ. ಅಂದರೆ ನಮ್ಮ ಅಮ್ಮನ ಸ್ವಂತ ಅಕ್ಕನ ಮನೆ. ಸೊ ಅವ್ರ ಮನೆಗೆ ಇವಾಗ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ ನಮಗೆ. ಸೊ ಅಲ್ಲಿಗೆ ಬ್ರೇಕ್ಫಾಸ್ಟಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಮಗಳು ಇಬ್ಬರು ಇರ್ತಾರೆ. ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟಿಗೆ ಇಲ್ಲಿಗೆ ಬರಬೇಕು ನೀವಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಸೊ ಹೋಗ್ತಾಯಿದ್ದೀವಿ. ಹಾಯ್ ಮಾಡೋರಚ್ಚು, ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ನೋಡೋಣ. ಆ್ಯಂಡ್ ಮಧ್ಯಾಹ್ನಕ್ಕೆ ಇವತ್ತು ನಮ್ಮ ಮನೇಲಿ ಅಮ್ಮ ಆಗಲೇ ಬೆಳಗ್ಗೆನೇ ಹೋಗಿ ಟೌನಿಗೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕೆಲ್ಲ ಹೋಗಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನದ ಊಟ ಎಲ್ಲರ ಜೊತೆ ನಮ್ಮ ಮನೆಯಲ್ಲೇ. ಸೊ ಬನ್ನಿ ನೋಡೋಣ ಇವತ್ತು ಬ್ರೇಕ್ಫಾಸ್ಟ್ ಏನಂತ. ಹಾಂ, ನಮ್ಮ ದೊಡ್ಡಮ್ಮ ಹಾಯ್ ಮಾಡಿ. ದೊಡ್ಡಮ್ಮ ಹಾಯ್. ಬಾಯ್ ಬಾಯ್ ಅನ್ಬಾರ್ದು, ಹಾಯ್ ಅನ್ಬೇಕು. ಇವ್ರು ನಮ್ಮ ಅಕ್ಕ, ದೊಡ್ಡಮ್ಮನ ಮಗಳು. ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ? ಪಲಾವ್, ಬಜ್ಜಿ, ಪಾಯಸ, ಕಾಫಿ. ಗೈಸ್, ಬಜ್ಜಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಪಲಾವ್ ರೆಡಿ ಆಗಿದೆಯಂತೆ ಆ್ಯಂಡ್ ಕಾಫಿಗೂ ರೆಡಿ ಆಗ್ತಾ ಇದೆ ತಿಂಡಿ ಜೊತೆಗೆ. ನೋಡು, ಬಜ್ಜಿಗೆ ಎಲ್ಲ ರೆಡಿ ಆಗಿದೆ ನೋಡಿ. ಆ್ಯಂಡ್ ಪಲಾವ್ ಕೂಡ ರೆಡಿ ಆಗಿದೆ. ಹೊರಗಡೆಯಿಂದ ಬರ್ತಿರ್ಬೇಕಾದ್ರೆ ಪಲಾವ್ ಘಮ ಬರ್ತಾ ಇತ್ತು. ಟೇಸ್ಟ್ ಮಾಡಬೇಕು ಹೆಂಗಿದೆ. ಸಕ್ಕತ್ ಘಮ ಬರ್ತೈತೆ. ಇವ್ರಿಗೆ ಸ್ವಲ್ಪ ನಾಚಿಕೆ. ಕ್ಯಾಮ್ರಾ ತಗೊಂಡ್ ಬಂದ ತಕ್ಷಣ ಎಲ್ಲ ಮುಖ ಮುಚ್ಕೋತಾರೆ ಇವರು. ನಮ್ಮ ಹುಡುಗ ಸ್ವಲ್ಪ ನಾಚಿಕೆ. ಹಾಯ್ ಮಾಡಿ ಮದನ್ ಅವ್ರೆ, ಹಾಯ್ ಮಾಡ್ರಿ. ಹಾಯ್ ಮಾಡಿ. ಫೈನಲಿ ರೆಡಿ ಆಯಿತು. ನಾವು ಬ್ಯಾಟಿಂಗ್ ಶುರು ಮಾಡ್ತಾ ಇದ್ದೀವಿ. ಹೆಂಗಿದೆ ರಚನಾ? ಟೇಸ್ಟ್ ಹೆಂಗಿದೆ? ಮತ್ತು ಟೇಸ್ಟ್ ಹೆಂಗಿದೆ? ಎಲ್ಲದಕ್ಕೂ ನಗಾಡ್ತೀಯಲ್ಲ ಮದ್ದು. ಟೇಸ್ಟ್ ಹೆಂಗಿದೆ? ಇನ್ನೂ ತಿಂದಿಲ್ವಾ? ನೀನು ತಿನ್ನತಕ್ಕ ಹಿಂಗೆ ಹಿಡ್ಕೊಂಡಿರ್ತೀನಿ ನಾನು. ತಿನ್ನಲ್ವಾ? ಟೇಸ್ಟ್ ಹೆಂಗಿದೆ? ಚೆನ್ನಾಯ್ತಾ? ದೊಡ್ಡಮ್ಮ ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಮಗಳು ಮಾಡಿರೋದಕ್ಕ? ಮಗಳು ಮಾಡಿರೋದಕ್ಕೆ ಚಂದ. ಮಗಳು ಮಾಡಿರೋದಕ್ಕೆ ಚೆನ್ನಾಗಿದೆ ಅಂತ ಹಂಗಲ್ಲ. ನೀವು ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂದಿದ್ದು. ಹಾ, ನೀವು ಮಾಡಿ. ಬೆಳಗ್ಗೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಬರಕ್ಕೆ ಅಂತ ಹೇಳಿದ್ದೆ. ಆ್ಯಂಡ್ ಮಧ್ಯಾಹ್ನ ನಮ್ಮ ಮನೇಲಿ ಅಡುಗೆ ಆಗುತ್ತೆ ಅಂತ ಹೇಳಿದ್ದಲ್ವಾ. ಸೊ ಈಗ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಂತಂದರೆ ನಮ್ಮ ಅಕ್ಕ ಇವಾಗಲೇ ಊರಿಗೆ ಹೋಗಬೇಕು, ಅವಳಿಗೆ ಇವತ್ತೇ ಹೋಗಲೇಬೇಕಂತ ಅವಳು ಹೊರಟಿದ್ದಾಳೆ. ಸೊ
ಸೊ ಊಟೆಲ್ಲ ಮಾಡಿಕೊಂಡು ಅವಳು ಹೊರಡ್ತಾಳೆ. ಹೊರಟ್ರ ನೀವು ಮನೆಗೆ ಊರಿಗೆ? ಮತ್ತಿನ್ಯಾವತ್ತೂ ಬರ್ಬಿಡಿ ನೀವು ಆಲೂರಿಗೆ. ಅಯ್ಯೋ, ಇನ್ನೊಂದು ವಿಷಯ ಏನಂದ್ರೆ ನಾನು ಇವತ್ತೇ ಹೊರಟಿದ್ದೀನಿ ಊರಿಗೆ. ನಮ್ಮ ಅಕ್ಕ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ತುಂಬ ವರ್ಷಗಳಿಂದ ಅಡುಗೆ ಮಾಡಿ ಅನುಭವ ಇದೆ. ಇವಾಗ ನಾವು ಜಾಸ್ತಿ ನೆನ್ನೆ ಬಂದಿದ್ದು ಇವತ್ತು ವಾಪಸ್ ಹೋಗ್ತಿರೋದ್ರಿಂದ ಜಾಸ್ತಿ ಹೊತ್ತು ಊರಲ್ಲಿ ಇರೋಕ್ಕಾಗ್ತಾ ಇಲ್ಲ. ಹಾಗಾಗಿ ತುಂಬ ಸ್ಪೆಷಲ್ ಅಡುಗೆಗಳೇನು ಮಾಡೋಕ್ಕೂ ಆಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮತ್ತೆ ಊರಿಗೆ ಬಂದಾಗ ಇವ್ರ ಕಡೆಯಿಂದ ಒಂದು ಒಳ್ಳೆ ರೆಸಿಪಿ ಅಡುಗೆನ ಏನಾದರೂ ಮಾಡಿಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವ ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು? ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಸಣ್ಣ ಸಣ್ಣ ಫಂಕ್ಷನ್ಗೂ ಅಡುಗೆ ಮಾಡ್ತಾರಂತೆ ನೋಡಿ. ಯಾರಾದರೂ ಅಡುಗೆ ಮಾಡೋಕ್ಕೆ ಬುಕ್ ಮಾಡ್ಕೊತೀರಾ ಅಂತಂದ್ರೆ ಇವ್ರು ಕಾಂಟ್ಯಾಕ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೂ ಏನೋ ಸ್ಪೆಷಲ್ ರೆಡಿ ಮಾಡ್ತಾ ಇದ್ದಾರೆ. ಬಜ್ಜಿ ಮಮ್ಮಿ ನೀವೇನು ಸ್ಪೆಷಲ್ ಅಡುಗೆ ಮಾಡ್ತೀರಾ? ನಾನು ಪಾಯಸ ಮಾಡ್ತೀನಿ, ಬೋಂಡ ಮಾಡ್ತೀನಿ, ಆಮೇಲೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ. ನಮ್ಮಮ್ಮ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ರೆ ರೊಟ್ಟಿ ಮತ್ತೆ ರಾಗಿ ಮುದ್ದೆ ಇವೆರಡರಲ್ಲಿ ಸಾಕಷ್ಟು ಎಕ್ಸ್ಪರ್ಟ್. ತಿನ್ಲೇಬೇಕು ನಾವು, ಕಂಪಲ್ಸರಿ ರಾಗಿ ಮುದ್ದೆ ತಿನ್ಲೇಬೇಕು. ಅದರಿಂದ ನಾವು ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಮುದ್ದೆ ಮಾಮೂಲಿ ಯಾವಾಗಲೂ ಮಾಡ್ತೀವಿ ನಾವು. ನಮಗೆ ಅದು ಇರಲೇಬೇಕು. ಯಾಕಂದ್ರೆ ಅವರು ಶುಗರ್ ಪೇಷಂಟು. ಸೊ ರೊಟ್ಟಿ ಮತ್ತೆ ಮುದ್ದೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡೇ ಮಾಡ್ತಾರೆ. ನಮ್ಮಕ್ಕ ಊರಿಗೆ ಹೊರಟಿದ್ದಾಳೆ, ಅದಕ್ಕೆ ಅವಳನ್ನು ನಾನು ರೆಡಿ ಮಾಡ್ತೀನಿ. ಮಾಡ್ಕೋ ವಿಡಿಯೋನ ತಗೋ. ವಿಡಿಯೋ ಚೆನ್ನಾಗಿ ಮಾಡ್ಕೋ. ನೀನು ಪ್ರೀತಿಯಿಂದ ಕೇಳ್ತಿದ್ಯಲ್ಲ ತಂಗಿ, ತಗೋ. ಊರಿಗೆ ಹೋಗ್ತಿದ್ದಾಳೆ ಅಂತ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಇವ್ರಿಗೆಲ್ಲರಿಗೂ ಏನಾದ್ರು ತಿಂಡಿ ತಗೊಂಡು ತಿನ್ನಿ ಅಂತ ದುಡ್ಡು ಕೊಟ್ಲು. ನನಗೆ ಕೊಡು ಅಂತ ಕೇಳಿದ್ರೆ ಅದು ನಾಲ್ಕದು ನಿಂಗೆ ನಾಚಿಕೆ ಹೇಳು. ಹಾಕು. ನಮ್ಮ ಅಕ್ಕ ಊರಿಗೆ ಹೊರಟ್ಲು ಅಂತ ನಮ್ಮಮ್ಮ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡಕ್ಕೆ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ನೋಡಿ. ಮಾವಿನ ಹಣ್ಣು ಸೀಸನ್ ಬಂದಿದ್ದು ಎಲ್ಲದಕ್ಕೂ ಮಾವಿನ ಹಣ್ಣೆ. ಕ್ಯಾಮ್ರಾ ನೋಡಿ ಒಂಚೂರು ನಗಡ್ರಿ, ಜನಗಳೆಲ್ಲ ನೋಡ್ತಾರೆ ನಿಮ್ನ. ಬಾಯ್ ದೊಡ್ಡಮ್ಮ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಎಲ್ರಿಗೂ ಬಾಯ್ ಮಾಡು. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ. ಬಾಯ್. ನೆಕ್ಸ್ಟ್ ನಮ್ಮ ಅಕ್ಕನ ಕಳ್ಸಾಯಿತು. ಇವಾಗ ನಾನು ಕೂಡ ಹೊರಟೆ. ಒಂಥರ ಬೇಜಾರಾಗುತ್ತೆ ಊರಿಗೆ ಬಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ. ಕೆಲಸ ಬೆಂಗಳೂರು ಬ್ಯುಸಿ ಲೈಫಲ್ಲಿ ನಾವು ಮನೆಯವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗ್ತಿಲ್ಲ. ಎನಿವೇಸ್ ಇವಾಗ ನಾನು ಕೂಡ ಹೊರಡೋ ಟೈಮ್ ಆಯಿತು. ನಮ್ಮಮ್ಮ ನನ್ನ ಬ್ಯಾಗೆಲ್ಲ ಹಿಡ್ಕೊಂಡು ನನ್ನನ್ನು ಬಸ್ಸಿಗೆ ಹಚ್ಚಕ್ಕೆ ಬರ್ತಾಯಿದ್ದಾರೆ. ಇನ್ನು ಎಷ್ಟು ದಿವ್ಸಕ್ಕೆ ಬರ್ತೀವೋ, ಇನ್ನು ಯಾವಾಗ ಮತ್ತೆ ಬರ್ತೀವೋ ಗೊತ್ತಿಲ್ಲ. ಬಟ್ ಏನೇ ಆದ್ರೂ, ಏನೇ ಬ್ಯುಸಿ ಲೈಫ್ ಇದ್ರೂ ನಮ್ಮೂರು, ನಮ್ಮ ಹಳ್ಳಿ ಆದ್ರೂ ನಮ್ಮೂರೇ ಚೆಂದ. ಏನಂತ